ಅಮ್ಮ ಮಾಡುವಂಥ ಇಡ್ಲಿ ಮತ್ತು ಚಟ್ನಿ ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರಿಗೆಲ್ಲ ತುಂಬ ಇಷ್ಟ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ನಮ್ಮ ಮನೆ, ಅಂದರೆ ನಾವಿರುವಂಥ ಮನೆ. ಅಮ್ಮನ ಮನೆಯಿಂದ ನಮ್ಮ ಮನೆ ತುಂಬಾ ಹತ್ತಿರ, ಇಲ್ಲಿಂದಲೇ ಕಾಣಿಸುತ್ತೆ, ನೀವು ನೋಡ್ಬೋದು. ಇಲ್ಲಿ ಒಣಗಿರೋದೆಲ್ಲ ನಮ್ಮ ಬಟ್ಟೆನೇ, ಯಾಕಂದರೆ ಅಲ್ಲಿ ವಾಶ್ ಮಾಡೋಕ್ಕಾಗದೆ ಇಲ್ಲಿ ವಾಷಿಂಗ್ ಮಿಷಿನ್ಗೆ ತಂದು ಹಾಕಿ ಒಣಗಿಸಿರೋದು. ಹಾಗೆ ಅಮ್ಮ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ. ಸೊ ಇವತ್ತು ವೀಡಿಯೋ ಮಾಡ್ಕೊಂಡಿದ್ದೀನಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನು ಯುವರಾಣಿಯವರು ಮಲ್ಕೊಂಡೇ ಇದ್ದರು, ಯಾಕಂದರೆ ರಾತ್ರಿ ತುಂಬ ಲೇಟಾಗಿ ಮಲ್ಕೋತಾರೆ. ಹಾಗೆ ಬೆಳಗ್ಗೆ ಇನ್ನೂ ಲೇಟಾಗಿ ಎದ್ದೇಳ್ತಾರೆ, ಯಾಕಂದರೆ ನಮ್ಮ ನಿದ್ದೆಗೆಡಿಸ್ಬೇಕು, ಜೊತೆಗೆ ನಾವು ಬೆಳಗ್ಗೆ ಬೇಗ ಎದ್ದೇಳಬೇಕು, ಅಲ್ಲಿಗೆ ನಮ್ಮ ನಿದ್ದೆ ಕೆಟ್ಬಿಡುತ್ತೆ. ಹಾಗೆ ಇಲ್ಲಿ ನೋಡಿ ಸಾಫ್ಟ್ ಆದ ಇಡ್ಲಿಯನ್ನು ಈ ಚಟ್ನಿ ಜೊತೆ ತಿಂತಾ ಇದ್ದರೆ ವಾವ್. ಇನ್ನು ನಮ್ಮಮ್ಮ ಮಾಡೋ ಇಡ್ಲಿ ತುಂಬಾ ಫೇವ್ರೇಟ್ ಎಲ್ರಿಗೂ, ಅದರಲ್ಲೂ ನಮ್ಮ ಮನೆಯವ್ರಿಗಂತೂ ಸಿಕ್ಕಾಪಟ್ಟ ಇಷ್ಟ. ಅವರು ನಮ್ಮಮ್ಮ ಇಡ್ಲಿ ಮಾಡೋದನ್ನೇ ಕಾಯ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಅಮ್ಮ ಇವತ್ತು ಬೆಳಗ್ಗೆ ಎದ್ದು ಪಾಪ ಎಲ್ಲ ಕೆಲಸನೂ ಮಾಡ್ತಾಯಿದ್ರು. ನಾನು ತಿಂತಾ ಅವ್ರ ಕೆಲಸ ಮಾಡಿಸಿದ್ರೆ ಚೆನ್ನಾಗಿರುತ್ತಾ, ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ. ಹಾಗಾಗಿ ಇಲ್ಲಿ ಬಕೆಟ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಜೊತೆಗೆ ಉಪ್ಪು ಮತ್ತು ಅರಿಶಿನ ಹಾಕ್ತಾ ಇದ್ದೀನಿ. ಮನೆಯಲ್ಲಿ ಏನಾದರೂ ನೆಗೆಟಿವ್ ಇದ್ದರೆ ಅದೆಲ್ಲ ಮಾಯ ಆಗಲಿ ಅಂತ. ಸೊ ಈ ಟ್ರಿಕ್ಕನ್ನು ನೀವು ಫಾಲೋ ಮಾಡಿ, ಓಕೆನಾ. ಟಿಫನ್ ಎಲ್ಲ ಆಯಿತು, ಸ್ವಲ್ಪ ಎಕ್ಸಸೈಸ್ ಆಗಲಿ ಅಂತ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮಗಳು ಎದ್ದಾಗ 10:30 ಆಗಿತ್ತು. ಸೊ ಮಲಗೋದು 12:30, ಬೆಳಗ್ಗೆ ಎದ್ದೇಳೋದು 10:30. ಎದ್ದ ತಕ್ಷಣ ಈಗ ಮಾತುಗಳನ್ನು ಸ್ಟಾರ್ಟ್ ಮಾಡಿದ್ರೆ ಇವಳು ಮಲ್ಕೊಂಡ್ರೆ ಮಾತ್ರ ಇವಳು ಮಾತು ನಿಲ್ಲುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಮಾತಾಡ್ತಾಳೆ, ಅಷ್ಟು ಆಟ ಆಡ್ತಾಳೆ. ಇವಳನ್ನ ಹಿಡಿಯೋದು ಕಷ್ಟ. ಅದಾದಮೇಲೆ ಅಮ್ಮ ಇವತ್ತು ಮಧ್ಯಾಹ್ನ ಊಟಕ್ಕೆ ಮೂಲಂಗಿ ಮತ್ತು ಜವಳಿಕಾಯಿ ಪಲ್ಯ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಮನೇಲಿ ರೊಟ್ಟಿ ಕೆಲಸ ನಡೀತಾ ಇದೆ. ನಾವು ಅಮ್ಮನ ಮನೇಲಿ ಇದ್ದೀವಿ. ನಮ್ಮ ಮನೆಯವ್ರು ಬಂದುಬಿಟ್ಟು ಎದಕ್ಕೆ ಬಂದಿದ್ದಾರೆ ಅಂತ ಅನ್ನೋದಾದರೆ, ನಾನು ಕೆಲವೊಂದು ಆರ್ಡರ್ ಮಾಡಿದ್ದೆ ಮೀಶೋದಲ್ಲಿ, ಸೊ ಬಟ್ಟೆಗಳು. ಸೊ ಇವತ್ತು ಬಂದಿದೆ, ಹಾಗಾಗಿ ಅವರು ದುಡ್ಡು ಕೊಡೋದಕ್ಕೆ ಬಂದಿದ್ದರು. ಅದಾದಮೇಲೆ ಅದು ಯಾವ ಥರ ಇದೆ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಟ್ಟೆಗಳು, ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ಬೋದು. ಸೊ ನನ್ನ ಮಗಳನ್ನ ಮಲಗಿಸಿ ಈಗ ನಾನು ಮಜ್ಜಿಗೆ ಕುಡಿತಾ ಇದ್ದೀನಿ. ಅವಳನ್ನ ಈ ಥರ ಯಾವಾಗಲೂ ನಾನು ಸೀರೆ ಕಟ್ಟಿ ಮಲಗಿಸ್ಬಿಡ್ತೀನಿ ಅಮ್ಮನ ಮನೆಗೆ ಬಂದರೆ. ಸೊ ಇಲ್ಲಿ ಆರಾಮಾಗಿ ಮಲ್ಕೋತಾಳೆ. ಈ ಥರ ಕ್ಲಿಪ್ ಹಾಕಿರೋದು ಅವಳಿಗೆ ಚೆನ್ನಾಗಿ ಗಾಳಿ ಆಡಲಿ ಅಂದ್ಬಿಟ್ಟು. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಫಾಲೋ ಮಾಡಿ.